ಕರ್ನಾಟಕ ರಾಜ್ಯ ಇತಿಹಾಸದಲ್ಲೇ ನಮ್ಮ ಸಂಘದಿಂದ ಹೋರಾಟ ಮಾಡಿ ಅನೇಕ ಆದೇಶಗಳಾಗಿರ್ತವೆ. ಈ ಒಂದು ಅನೇಕ ಆದೇಶಗಳಲ್ಲಿ ಇವತ್ತೊಂದು ದಿವಸ ನಮ್ಮ ರಾಜ್ಯದ ಮುದ್ರಾ ದೇವಾಲಯಗಳಿಗೆ ವರ್ಗಾವಣೆ ಮಾಡಿದಾಗ ಈ ಮುಂದೆ ಕೆಲವೇ ದೇವಸ್ಥಾನಗಳು ಎ ಮತ್ತು ಬಿ ವರ್ಗವನ್ನಾಗಿದ್ದವು. ಈಗ ಅನೇಕ ದೇವಸ್ಥಾನಗಳು ಅರ್ಚಕರ ಪರಿಶ್ರಮದಿಂದ, ಅರ್ಚಕರ ಒಂದು ಬುದ್ಧಿವಂತಿಕೆಯಿಂದ, ಅರ್ಚಕರ ಪೂಜಾ ವಿಧಾನಗಳಿಂದ, ಅರ್ಚಕರ ಒಂದು ದೇವಾಲಯಗಳ ದೃಷ್ಟಿಯಿಂದ ಅರ್ಚಕರು ಒಳ್ಳೆಯ ಮನೋಭಾವ ಇಟ್ಕೊಂಡು ಭಕ್ತಾದಿಗಳಿಗೂ ದೇವಾಲಯಗಳಿಗೂ ಅನುಕೂಲವಾಗುವಂತೆ ಪೂಜಾ ವಿಧಾನಗಳು, ರಥೋತ್ಸವಗಳು, ಉತ್ಸವಾದಿಗಳನ್ನು ಮಾಡಿ ಇವತ್ತೊಂದು ದಿವಸ ಆ ದೇವಾಲಯಗಳಿಗೆ ಹೆಚ್ಚಿನ ಭಕ್ತಾದಿಗಳು ಬಂದು ಹೆಚ್ಚಿನ ರೀತಿಯಲ್ಲಿ ಆದಾಯ ಬರ್ತಾ ಇದೆ. ಆ ಆದಾಯ ಬರೋದ್ರಲ್ಲಿ ಎ ಗ್ರೇಡು, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಮಾಡಿದೆ. ಇವತ್ತೊಂದು ದಿವಸ ಹೆಚ್ಚಿನ ಸಿ ಗ್ರೇಡ್ಗಳು ಕೇವಲ ಹಿಂದೆ ಒಂದು 7-8 ದೇವಸ್ಥಾನಗಳು ಎ ಗ್ರೇಡ್ಗಳಾಗಿದ್ದವು 97ನೇ ಇಸ್ವಿಯಿಂದ. ಈಗ ಸುಮಾರು 205 ಎ ಗ್ರೇಡ್ಗಳು, 196 ಬಿ ಗ್ರೇಡ್ಗಳು ದೇವಸ್ಥಾನಗಳು, ಸುಮಾರು 500-600ಕ್ಕೆ ಹೆಚ್ಚು ಎ ಮತ್ತು ಬಿ ಗ್ರೇಡ್ ದೇವಸ್ಥಾನಗಳಿವೆ. ಈ ಒಂದು ಎ ಮತ್ತು ಬಿ ಗ್ರೇಡ್ ದೇವಸ್ಥಾನಗಳಲ್ಲಿ ಅಧಿಕಾರಿಗಳು ನಮ್ಮ ಒಬ್ಬ ಇಲಾಖೆಯಿಂದ ಕಾರ್ಯನಿರ್ವಹಣಾಧಿಕಾರಿಗಳು, ಪಾರುಪತ್ಯದಾರರು, ಕುಮಾರ್ತರುಗಳು ಇವುಗಳನ್ನು ತೆಗೆದುಕೊಂಡು ತಮಗೆ ಇಷ್ಟ ಬಂದವ್ರನ್ನ ಹಾಕಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ದೇವಾಲಯ ಹಣಗಳನ್ನು ನೀಡುತ್ತಾ, ಸಂಬಳ ವೇತನ ನೀಡುತ್ತಾ, ಇತರೆ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದರು. 1997 ಮತ್ತು 2003ರಲ್ಲಿ ನಮ್ಮ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯು ಈ ಒಂದು ಏಕರೂಪ ಶಾಸನ ಕಾಯ್ದೆ ಎಂಬ ಕಾಯ್ದೆ ನಿಯಮಾವಳಿಗಳನ್ನು ಜಾರಿಗೆ ತಂದಿದ್ದು 1997 ಮತ್ತು 2003ರಿಂದ ಜಾರಿಗೆ ಬಂದಿದೆ. ಇದರಲ್ಲಿ ಒಂದು ಅಂಶ ನಮ್ಮ ಮುದ್ರಾ ಇಲಾಖೆಯಿಂದ ಬಂದಿತ್ತು. ಆದರೆ ಕೆಲವು ಮುದ್ರಾ ಹಿರಿಯ ಅಧಿಕಾರಿಗಳು ಲಾಬಿಗೆ ಬಿದ್ದು ತಮ್ಮ ಏನು ಕಾರ್ಯನಿರ್ವಹಣಾಧಿಕಾರಿಗಳು, ಪಾರುಪತ್ಯದಾರರು ಇವು ಮತ್ತು ಇತರೆ ಸರ್ಕಾರಿ ನೌಕರರನ್ನು ಅಲ್ಲಿ ಸೇರಿಸಿ ತಮ್ಮ ದೇವಾಲಯಗಳ ಆದಾಯದಲ್ಲಿ ಅವರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಒಂದೊಂದು ದೇವಸ್ಥಾನದಿಂದ ಸಂಬಳ ನೀಡಿ ಆ ವೇತನದಿಂದ ಅಲ್ಲದೆ ತಮ್ಮ ಇತರೆ ಕಾರುಗಳಾಗಿರ್ಬೋದು, CADಗಳು, ಪ್ರತಿಯೊಂದು ಇತರೆ ಸೌಲಭ್ಯಗಳು ಪ್ರತಿಯೊಂದನ್ನು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಉಪ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೀಡ್ತಾಯಿದ್ರು. ಈ ಒಂದು ನಾವು ಆಕ್ಷೇಪಣೆ ಮಾಡಿ 2020ರಲ್ಲಿ ಒಂದು ಪತ್ರವನ್ನು ಬರೆದು ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದಯಾದತ್ತಿ ಅಧಿನಿಯಮ 2000 ಕಲಂ 6ರ ಪ್ರಕಾರ ಸಂಚಿತ ನಿಧಿಯಿಂದ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡಬೇಕು ಅಂತ ಇದೆ. ಅದನ್ನು ಪ್ರಶ್ನಿಸಿ ನಾವು ಮನವಿ ಮಾಡಿದಾಗ ಮಾನ್ಯ ಕಾರ್ಯದರ್ಶಿಗಳಿಗೂ, ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಸಚಿವರಿಗೂ, ಆಯುಕ್ತರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಎಲ್ಲ ನಾವು ಮನವಿ ಮಾಡಿದಾಗ ಆ ಮನವಿಯನ್ನು ಪುರಸ್ಕರಿಸಿ ಅಂದರೆ 2020ರಿಂದ ನಮ್ಮ ಕೇಂದ್ರ ಕಚೇರಿಯ ಕೆಲವು ನಿವಾಸಕರುಗಳು, ಅಧೀಕ್ಷಕರು ಮತ್ತು ಒಯ್ಯಗಳು ಮತ್ತು HKಗಳಿಂದ ಆದಷ್ಟು ಬೇಗ ಎಷ್ಟು ಬೇಗ ಆಗಬೇಕಾಯಿತು. ಆದರೆ ಅವರ ನಿರ್ಲಕ್ಷ್ಯತನದಿಂದ, ಸೋಮಾರಿತನದಿಂದ ನಿಧಾನವಾಗಿ ಆಗಿದೆ ಮತ್ತು ಕಾರ್ಯದರ್ಶಿಗಳ ಕಚೇರಿಯನ್ನು ಸ್ವಲ್ಪ ನಿಧಾನ ಆಗಿದ್ದು ಕೂಡ ಆದಷ್ಟು ಬೇಗ ಆರ್ಥಿಕ ಇಲಾಖೆಗೆ ಹೋಗಿ, ವಿಧಾನಸೌಧದ ಆರ್ಥಿಕ ಇಲಾಖೆಗೆ ಹೋಗಿ ಈ ಒಂದು ಪ್ರಸ್ತಾವನೆಯನ್ನು ಸಂಚಿತ ನಿಧಿಯಿಂದ ಕೊಡಬೇಕು ಅಂತ ಸರ್ಕಾರದ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯವರಿಗೆ ಶಿಫಾರಸು ಮಾಡಿದ್ರು. ಆ ಶಿಫಾರಸಿನಲ್ಲಿ ಆರ್ಥಿಕ ಇಲಾಖೆಯವರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸಂಬಳಾಲಯಗಳಲ್ಲಿ ಎಷ್ಟು ಜನ ಅಧಿಕಾರಿಗಳು, ಅಧೀಕ್ಷಕರುಗಳು, ಜವಾನರು, ಸರ್ಕಾರಿ ವೇತನ ಪಡೆದಿದ್ದಾರೆ ಅದನ್ನು ಪೂರ್ತಿ ವಿವರಣೆಯನ್ನು ಕೊಡಿ ಅಂತ ಕೇಳಿದರು.
ಅದನ್ನು ನಮ್ಮ ಕೇಂದ್ರ ಕಚೇರಿ ವಿಭಾಗರು ಅಧೀಕ್ಷಕರು ಮತ್ತು ಸಚಿವರು ಆಮೆಗತಿಯಲ್ಲಿ ಇದನ್ನು ಕಳಿಸಿದರು. ಈಗ ಅದು ಪ್ರಸ್ತಾವನೆ ಹೋಗಿ ನಾವು ಆಯುಕ್ತ ಮತ್ತು ಕಾರ್ಯದರ್ಶಿಗಳ ಕಚೇರಿಯಲ್ಲಿ ಸತತವಾಗಿ ಹೋರಾಟ ಮಾಡಿ ನಂತರ ಆರ್ಥಿಕ ಇಲಾಖೆಯಲ್ಲಿ ಹೋಗಿ ಉಪಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು ಮತ್ತು ಅಧೀನ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಈ ರೀತಿ ದೇವಾಲಯಕ್ಕೆ ತೊಂದರೆ ಆಗ್ತಾಯಿದೆ, ದಯವಿಟ್ಟು ಇದನ್ನು ರಾಜ್ಯ ಸಂಚಿತ ನಿಧಿಯಿಂದಲೇ ಕೊಡಬೇಕು ಅಂತ ಮನವಿ ಮಾಡಿದಾಗ ಅವರು ಸಹ ಒಪ್ಪಿ ಈ ದಿನ 17/2/2025 ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾರು ಎಷ್ಟು ಜನ 131 ಜನ ಏನು ದೇವಾಲಯಗಳ ನಿಧಿಯಿಂದ ವೇತನ ಪಡೆಯುತ್ತಿದ್ದಾರೋ ಅವರೆಲ್ಲರಿಗೂ ಏಪ್ರಿಲ್ ಅಥವಾ ಮೇನಲ್ಲಿ ನೀವು ಎಷ್ಟು ಜನಕ್ಕೆ ಎಷ್ಟು ದುಡ್ಡಾಗುತ್ತೆ ಅಂತ ನೀವು ಕಳಿಸ್ತೀರೋ ಅದ್ರ ಪ್ರಕಾರ ನಾವು ಅಷ್ಟು ಹಣವನ್ನು ನೀಡುತ್ತೇವೆ ಎಂದು ಆದೇಶ ಮಾಡಿದ್ದಾರೆ. ಆ ಪ್ರಕಾರ ಇವತ್ತು ದಿವಸ ನಮ್ಮ ಸಂಘದ ಹೋರಾಟದಿಂದ ಈ ಒಂದು ಯಶಸ್ಸು ಸಿಕ್ಕಿದೆ ಮತ್ತು ದೇವಾಲಯಗಳ ಕೋಟ್ಯಾಂತರ ರೂಪಾಯಿ ಹಣ ಉಳಿತಾಯವಾಗಿದೆ. ಇದಕ್ಕೆ ಕಾರಣಕರ್ತರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೂ, ಆಯುಕ್ತರಾದ ವೆಂಕಟೇಶ್ ಅವರು, ಕಾರ್ಯದರ್ಶಿಗಳಾದ ಕಟಾರಿಯಾರವರಿಗೂ, ಅಧೀನ ಕಾರ್ಯದರ್ಶಿ ಉಪಕಾರ್ಯದರ್ಶಿಗಳಿಗೂ ನಮ್ಮ ಸಂಘವು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತದೆ. ಮತ್ತು ಈ ಒಂದು ಆದೇಶಕ್ಕೆ ಯಾರ್ಯಾರು ಅಧಿಕಾರಿ ಸಿಬ್ಬಂದಿ ವರ್ಗದವರು ಹೋರಾಟ ಮಾಡಿದರು, ಆರ್ಥಿಕ ಇಲಾಖೆಯ ಶೋಭಾರವರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅಧೀನ ಕಾರ್ಯದರ್ಶಿಗಳಿರ್ಬೋದು, ಶಾಖಾಧಿಕಾರಿಗಳಿರ್ಬೋದು, ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಒಂದು ಆದೇಶ ಮಾಡಿ ದೇವಾಲಯನ ಕೋಟ್ಯಾಂತರ ಹಣ ಉಳಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೇವೆ. ನಮ್ಮ ಸಂಘದ ಕರ್ನಾಟಕ ರಾಜ್ಯ ಮುದ್ರಾಂಚಲ ಅರ್ಚಕರ ಆಗಮನ ನೌಕರ ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸುತ್ತಾ ಭಗವಂತ ಅವರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಉನ್ನತ ಅಧಿಕಾರಗಳು ಕೊಟ್ಟು ಕಾಪಾಡಲಿದ್ದ ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಎ ಮತ್ತು ಬಿ ವರ್ಗದ ದೇವಾಲಯಗಳ ಪರವಾಗಿ ಅವರಲ್ಲಿ ನಾವು ವಿನಂತಿ ಮಾಡ್ತೇವೆ.